ಸತೀಶ್ ಜಾರಕಿಹೊಳಿಗೆ, ಸತೀಶ್ ಜಾರಕಿಹೊಳಿ ಅವರಿಗೆ, ಸತೀಶ್ ಜಾರಕಿಹೊಳಿ ಅವರಿಗೆ, ಅಶೋಕ್ ಕುಮಾರ್ ರೈ ಅವರಿಗೆ, ಮತ್ತು ಅಶೋಕ್ ಕುಮಾರ್ ರೈ ಅವರಿಗೆ. ಅದಕ್ಕಾಗಿ ನಮ್ಮ ಮೋದಿಯಲ್ಲಿ ಮಂಗಳೂರಿನಲ್ಲಿ BJP ಅವರಿಗೆ ನಾವು ಆಲ್ಮೋಸ್ಟ್ 80-70 crore ಬ್ರಿಡ್ಜ್ ಕೊಟ್ಟಿದ್ದೀವಿ BJP ಶಾಸಕರಿಗೆ. ಆಮ್ಯಾಗೆ UT ಖಾದರ್ ಅವರಲ್ಲಿ 200 crore ಒಂದು ಬೈಪಾಸ್ ಮಾಡ್ತಾ ಇದ್ದೀವಿ. ಅವರು ಉಲ್ಲಾಳದಿಂದ ಅಂದರೆ ಕೇರಳ ರಸ್ತೆಗೆ ಆಲ್ಮೋಸ್ಟ್ 200 crore ಇದೆ, ಒಂದೇ ಬ್ರಿಡ್ಜ್ ಅದು. ಆಮೇಲೆ ಸಾಕಷ್ಟು BJP ಅವ್ರು ಕೊಟ್ಟಿದ್ದೀವಿ. BJP ಅವರು ಸರಿಯಾಗಿ ರಸ್ತೆ ಕೂಡ ಅನುದಾನ ಬರೋದಿಲ್ಲ ಅಂತ ಹೇಳುವಂತ ಅವ್ರು ಹೇಳ್ತಾರೆ, ಅದು ಹೇಳಲೇಬೇಕು, ಇಲ್ಲಾಂದ್ರೆ ಅವರಿಗೆ ಓಟ್ ಹೆಂಗೆ ಹಾಕ್ತಾರೆ? ಹೇಳಬೇಕಲ್ಲ, ಹೇಳಲೇಬೇಕು. ಅದು ಇದು ಎಲ್ಲ ಪ್ರತಿ ಸಾರಿ ತಿಂಗಳಿಗೊಂದು ಸಾರಿ ಹೇಳಲೇಬೇಕು. ಅವರೇ ರಸ್ತೆ ಆಗಿಲ್ಲ ಅಂತಾರೆ, ಅವರೇ ಗುದ್ಲಿ ಪೂಜೆ ಮಾಡ್ತಾರೆ. ನೀವು ಪೇಪರ್ನಲ್ಲಿ ನೀವು ಹಾಕಿರ್ಬೇಕಲ್ಲ, ಅವರೆಲ್ಲ ಹಾಕಿರ್ತೀರಿ ನೋಡ್ತೀರಿ, ಹೇಳ್ತಾರೆ, ಹೇಳಬೇಕಾಗಿರ್ತಿದ್ದೆ ಹೇಳ್ತಾರೆ. ನಮ್ಮ ಸರ್ಕಾರದಲ್ಲಿ ಹೆಚ್ಚು ಕೆಲಸ ಆಗಿದೆ, ವಿಶೇಷ ನಮ್ಮ ಇಲಾಖೆ ಒಳ್ಳೆ ಕೆಲಸ ಮಾಡ್ತಾರೆ. ಸರ್, ಈ ಥರ ಎಲ್ಲ ನಡ್ಕೊಂಡು ಹೋಗಿದ್ರಿ ಹಿಂದೆ? ಈ ಥರ ಹಿಂಗೆ ಹೋಗೋದು, ನಾವೆಲ್ಲ ಹೋಗೋದು. ನಮ್ಮ ಫೋಟೋ ನೋಡಿರ್ಬೇಕಲ್ಲ, ಅಲ್ಲೆಲ್ಲ ಕೂತಿರ್ತೀವಿ, ಹೋಗಿ ನೋಡ್ತಾರೆ. ಇಂಥ ಫೋಟೋ ನೋಡಿದ್ದೀರಿ ನೀವು ಭಾಳಷ್ಟು. ಅದಕ್ಕೆ ನಮಗೂ ಗ್ರೌಂಡ್ ರಿಯಾಲಿಟಿ ಗೊತ್ತಾಗಬೇಕು. ಇವ್ರೇನೋ ಹೇಳಿದ್ರು ನಾವೇನೋ ಮಾಡಿದ್ರು ಹಂಗೆ ಆಗ್ಬಾರ್ದು. ಅದಕ್ಕೆ ನೋಡ್ಲಿಕ್ಕೆ ಬಂದೀವಿ. ಅದಾದರೆ ಶಾಶ್ವತವಾಗಿ ಅವ್ರಿಗೂ ಅನುಕೂಲ ಆಗಿರ್ಬೋದು. ಇಂಥ ಮಂತ್ರಿಗಳಿದ್ರು, ಶಾಸಕರಿದ್ದರು, ಬಂದಿದ್ರು ಇಲ್ಲಿ. ಇಂದಿರಾ ಗಾಂಧಿ ಬಂದ್ರೆ ತಿಳ್ತಾರಲ್ಲ, ಇದು ಇತಿಹಾಸ ಸರ್. ಇಲ್ಲಿಗೆ ಬಂದದ್ದು ಒಬ್ಬರು ಇಷ್ಟು ಸೀನಿಯರ್ ಮಿನಿಸ್ಟರ್, ಒಳ್ಳೆಯವರು, ಇಲ್ಲಿವರೆಗೆ ನದಿವರೆಗೆ ಬಂದು ನೋಡಿ, ಇಷ್ಟುವರೆಗೆ ಯಾರು ಕೂಡ ಬಂದದ್ದು ಅಲ್ಲಿ ದೂರದಿಂದ. ನಾವು ಅಲಿಪ್ಯಾಡದಲ್ಲಿ ಇಳಿದಾಗ ಹೇಳ್ತಾ ಇದ್ರು ಇಂದಿರಾ ಗಾಂಧಿಗೆ ಅದು ಅಲಿಪ್ಯಾಡ ಮಾಡಿದ್ದು ಅಂತ. ಇಂದಿರಾ ಗಾಂಧಿ ಹೆಸರು ಬರ್ತದೆ ಹಂಗೆ. ಸರ್, ಇಲ್ಲಿ ಬ್ರಿಡ್ಜ್ ಹಾಗೆ ಆಗ್ತದೆ ಪೂರ್ಣ ವಿಶ್ವಾಸ ಇದೆ ಇಲ್ಲಿವರೆಗೆ? ನೋಡೋಣ, ನಾ ಎಲ್ಲೂ ಗ್ಯಾರಂಟಿ ಹೇಳೋಲ್ಲ. ನಾನು ಇಲೆಕ್ಷನ್ದಾಗ ನಾನು ಗೆಲ್ತೀನಿ ಅಂತ ಹೇಳೋಲ್ಲ. ಜನರು ಓಟ್ ಹಾಕ್ಬೇಕಂತ ಹೇಳ್ತೀನಿ. ನಾನು ಇದನ್ನು ಹಂಗೆ ಹೇಳ್ತೀನಿ. ನಾನೇನಿದ್ರು ಕೂಡ ಗೆಲ್ತೀವಿ ಅಂತ ಎಲ್ಲಿ ಹೇಳಿಲ್ಲ. ಜನರ ತೀರ್ಮಾನ ಅಂತ ಹೇಳ್ತೀವಿ. ನಮ್ಮ ವರ್ಕಿಂಗ್ ಸ್ಟೈಲ್ ಬೇರೆ, ಬೇರೆಯವ್ರ ವರ್ಕಿಂಗ್ ಸ್ಟೈಲು ಬೇರೆ. ಅವ್ರು ಕೆಲಸ ಮಾಡಿದ ಮೇಲೆ ಅದನ್ನು ಗೊತ್ತಾಗಿದೆ. 2-3 ತಿಂಗಳಂತ ನಿಮಗೆ ಗೊತ್ತಾಗಿದೆ. ನೆಕ್ಸ್ಟ್ ಉದ್ಘಾಟನೆಗೆ ಯಾವಾಗ ಬರ್ತೀರಿ? ನೀವೇ ಸಚಿವರಾಗಿ ಬರ್ತೀರಾ ಅಥವಾ ಹೇಗೆ ಸರ್? ಯಾರಿದ್ರು ಸರ್ಕಾರ ಇರ್ತಾರೆ, ಸರ್ಕಾರದಲ್ಲಿರೋ ಮಂತ್ರಿ ಬರ್ತಾರೆ, ಸರ್ಕಾರದಲ್ಲಿರೋ ಮಂತ್ರಿ ಬರ್ತಾರೆ, PWD ಮಂತ್ರಿ ಬರ್ತಾರೆ. ಅವ್ರು ಯಾರು ಇರ್ಬೋದು, ಯಾರು ಇರ್ಬೋದು. ಇನ್ನೂ ದೊಡ್ಡ ಸ್ಥಾನಕ್ಕೆ ಹೋಗಿ ಬರ್ತಾರೆ ಇದನ್ನು ಉದ್ಘಾಟನೆ ಮಾಡಲಿಕ್ಕೆ. ಇನ್ನೂ ದೊಡ್ಡ ಸ್ಥಾನಕ್ಕೆ ಹೋಗಿ ಬರಲಿ ಅಂತ ನಮ್ಮೆಲ್ಲ ಆಶಯ. ಈ ಭಾಗದ ಬಹುದಿನಗಳ ಜನರ ಒಂದು ಬೇಡಿಕೆ ಇದೆ. ಕೇರಳ ಮತ್ತು ಕರ್ನಾಟಕ ಮಧ್ಯೆ ಕನೆಕ್ಟ್ ಮಾಡುವಂಥ ಬಹುಶಃ ಸುಮಾರು 40-50 ವರ್ಷದಿಂದ ಇರಬಹುದು ಬೇಡಿಕೆ ಇದೆ, ಹಳೇದ. ಸೊ ನೋಡ್ಬೇಕಂತ ನಾನು ಬಂದು ವಿಶೇಷವಾಗಿ ನೋಡಲೇಬೇಕು. ಅದೇನಾರ ಅನುಕೂಲ ಆಗಿದ್ರೆ ಮಾಡುವಂಥ ಯೋಜನೆ ನಮ್ಮ ಸರ್ಕಾರ ಮುಂದಿದ್ದೇನೆ. ಎಷ್ಟು ಬಜೆಟಲ್ಲಿ ನೋಡೋಣ, ಇನ್ನೂ ಅದು ಡೀಟೇಲಾಗಿ ಮಾಡಿಲ್ಲ. ಅವ್ರೆ ಮಾಡ್ಲಿಕ್ಕೆ ಹೇಳ್ತೀವಿ. ಸೊ ಖಂಡಿತವಾಗಿ ಅದು ಅನುಕೂಲ ಆಗಿದ್ರೆ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಶಾಸಕರು ಸುಮಾರು ಸಾರಿ ಹೇಳಿದ್ದಾರೆ. ಸೊ ಅದಕ್ಕೆ ನಾನೇ ಖುದ್ದಾಗಿ ನೋಡ್ಲಿಕ್ಕೆ ಬಂದಿದ್ದೇನೆ. ಸೊ ಇನ್ನೂ 2-3 ಮಾಡುವಂಥ ಪ್ರಸ್ತಾವನೆ ಇದೆ ನಮ್ಮ ಮುಂದೆ. ಕೇರಳಕ್ಕೆ ಕನೆಕ್ಟ್ ಮಾಡೋದು, ಸುಳ್ಯದಲ್ಲಿ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೂಡ ಒಂದಿದೆ. ಮತ್ತು ಎಲ್ಲಿ ಕನೆಕ್ಟಿವಿಟಿ ಶಾರ್ಟ್ಕಟ್ ಆಗುತ್ತೆ ಅಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಸರ್, ಈಗಾಗಲೇ ಇರುವಂಥ ಸೇತುವೆಗಳು ಈಗ ಕಿರಿದಾಗಿದ್ದು ಅದನ್ನು ಅಪ್ಗ್ರೇಡೇಷನ್ ಮಾಡಲಿಕ್ಕೆ ಏನಾದ್ರು ಕ್ರಮ? ಯಾವುದು? ಈಗ ಮುಖ್ಯವಾಗಿ ಇಲ್ಲಿ ತಿರುವಾಯಿಯಲ್ಲೇ 2 ಸೇತುವೆಗಳಿದೆ ಸರ್. ಒಂದು ಜಿಲ್ಲಾ ಪಂಚಾಯತ್ ರಸ್ತೆಯಲ್ಲಿ ಕೇರಳ ಸಂಪರ್ಕ ರಸ್ತೆ, ಇನ್ನೊಂದು ಇದೇ ಈಗ ನೀವೇನು ಬಂದಿದ್ದೀರಿ ಅದೇ ರಸ್ತೆಯಲ್ಲಿ 2 ಸೇತುವೆಗಳಿದೆ. MLA ಅವರು ಕೂಡ ಅದಕ್ಕೆ ಸಾಕಷ್ಟು ಬಾರಿ ಈ ರಾಜ್ಯೋತ್ಸವ ನಾವು ಮಾಡ್ತಾ ಇದ್ದೀವಿ. ನೀವು ಹೇಳಿದಂಥದ್ದು ಶೀತಲ ವ್ಯವಸ್ಥೆಯಲ್ಲಿರುವಂಥದ್ದು ಸುಮಾರು 70-100 ವರ್ಷದಿಂದ ಕಟ್ಟಿದಂಥ ಈ ಮಂಗಳೂರು ಜಿಲ್ಲೆಯಲ್ಲೇ ನಾವು ಹೊಸದಾಗಿ ಮಾಡ್ತಾಯಿದ್ವಿ. ಕೆಲವು ರಿಪೇರಿ ಮಾಡ್ತಾಯಿದ್ವಿ, ಕೆಲವು ವೈಡ್ನಿಂಗ್ ಮಾಡ್ತಾಯಿದ್ವಿ ಮತ್ತು ಹೊಸದು ಮಾಡ್ತಾಯಿದ್ವಿ. ಒಂದು 4 ರೀತಿ ಸೇತುವೆಗಳ ಕಾರ್ಯಾಚರಣೆ ಮಾಡ್ತಾಯಿದ್ವಿ. ಸರ್, ಈಗ ಮೇಯ್ನಾಗಿ ಪರಿಶೀಲನೆ ಮಾತ್ರ ಬಂದಿದ್ದ ಅಥವಾ? ಅದೇ ಹೇಳಲ್ಲ, ಇನ್ನು ಹೋದ್ಮೇಲೆ ಅದಕ್ಕೆ ಸಾಧಕ ಬಾಧಕ ನೋಡಿ ಮುಂದಿನ ನಿರ್ಧಾರ. ಬೇರೆ ಏನಾದ್ರು ಈಗ ಹೊಸ PWD ಅಪ್ಗ್ರೇಡೇಷನ್ ಆ ಥರ ಏನಾದ್ರು ಇದೆ? ಜಾಸ್ತಿ ನಾವು ಬ್ರಿಡ್ಜಿಕ್ಕಿಂತ ಹೆಚ್ಚು ರಸ್ತೆಗಳ ಏನಾದ್ರು ಅಪ್ಗ್ರೇಡೇಷನ್ ರಸ್ತೆ ಮಾಡ್ತಾ ಇದ್ದೀವಿ. ಆದರೂ ಕೂಡ ನಾವು ಬ್ರಿಡ್ಜಿಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ. ಯಾಕಂದರೆ ಲಾಸ್ಟ್ 20 ಇಯರಿಂದ ಮೇಜರ್ ಬ್ರಿಡ್ಜ್ ಯಾವುದೂ ತೊಗೊಳ್ಳಿಕ್ಕೆ ಆಗಿಲ್ಲ ನಮ್ಮ ಇಲಾಖೆಯಲ್ಲಿ. ಕಳೆದ ಸಾರಿ ಸುಮಾರು 128 ಚಿಕ್ಕದು ಮತ್ತು ಮಧ್ಯಮ ಲಾರ್ಜ್ ಸುಮಾರು ರಾಜ್ಯದಲ್ಲಿ 128 ಮಾಡಿದ್ವಿ. ಹೆಚ್ಚು ಕಮ್ಮಿ ಇದು ವರ್ಷ ಈ ಬಜೆಟ್ನಲ್ಲಿ ಕೂಡ ಅಷ್ಟೇ ಕೊಡ್ತೀವಿ. ಸೊ ಈಗ PWD ರಸ್ತೆಯನ್ನು ಬೇರೆ ಯೋಜನೆಗಳ ಮೂಲಕ, ಅಂದರೆ ಉದಾಹರಣೆಗೆ SHDP ಅಂತ ಯೋಜನೆಗಳ ಮೂಲಕ ಅಭಿವೃದ್ಧಿಪಡಿಸಲಿಕ್ಕೆ ಕೊಡ್ತೀರಿ. ಇದರಿಂದಾಗಿ PWD ಕೂಡ ಸಂಕಷ್ಟ,
ಅವರು ಕೂಡ ಇಂಜಿನಿಯರ್ಸ್ ಏನು ಇಲ್ಲಿಗೆ ಬಂದು ಅದನ್ನು ನೋಡದೆ ಕಾಮಗಾರಿ ಕೂಡ ಒಂದಷ್ಟು ಕಳಪೆಗಳೆಲ್ಲ ಆಗ್ತಾ ಇದೆ. ಹಿಂದಿನ ಅವಧಿಗಳಲ್ಲಿ ಆಗಿದೆ ಆ ಥರ ಇಲ್ಲ. ನಮ್ಮ ಅವಧಿಯಲ್ಲಿ SNDP ಭಾಳ ಚೆನ್ನಾಗಾಗಿದೆ ಎಂಟೈರ್ ಸ್ಟೇಟಲ್ಲಿ. ಬಹುಶಃ ಶಾಸಕರು ಮಾಡಿದ್ದಾರೆ, ಇವು ಕೂಡ ಅಗೇನ್ ಮತ್ತೆ ಮಾಡ್ತಾ ಇದ್ದಾರೆ. 4 ಲೈನ್ಸ್ ಮಾಡಿದ್ದಾರೆ ಉಪ್ಪಿನಗಡಿಯಲ್ಲಿ. ಸೊ ನಮ್ಮ ಅವಧಿಯಲ್ಲಿ ಚೆನ್ನಾಗಿ ಕ್ವಾಲಿಟಿ ಮಾಡಿದ್ದೀವಿ. ಹಿಂದಿನ ನನಗೆ ಗೊತ್ತಿಲ್ಲ, ನಮ್ಮ ಅವಧಿಯಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಕಬಕದಿಂದ ವಿಟ್ಲಕ್ಕೆ 22 ಕೋಟಿ ಇಟ್ಟಿದ್ದೀವಿ. ಅದು ಈಗ ಟೆಂಡರ್ ಆಗಿ ಪ್ರಾರಂಭ ಆಗಬೇಕು. 4 ಲೈನ್ ಮಾಡ್ತಾರೆ ಶಾಸಕರು. ಸೊ ಶಾಸಕರು ಕೇಳಿದಂಥ ಭಾಳಷ್ಟು ಯೋಜನೆಗಳನ್ನು ಕೊಟ್ಟಿದ್ದೇವೆ. ವಿಶೇಷವಾಗಿ ನಮ್ಮ ಸರ್ಕಾರ ಕಾಲು ಸಂಕ ಬ್ರಿಡ್ಜ್ಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದೀವಿ ನಾವು. ಮ್ಯಾಕ್ಸಿಮಮ್ ನಮ್ಮ ಸರ್ಕಾರದಲ್ಲಿ ಸುಮಾರು ಮಾಡಿದ್ದೀವಿ. ಈ ಬಜೆಟ್ನಲ್ಲಿ ಕೂಡ 300 ಫುಟ್ ಬ್ರಿಡ್ಜ್ ಕಾರವಾರದಿಂದ ಹಿಡಿದು ಚಾಮರಾಜನಗರವರೆಗೆ ಮಾಡುವಂಥ ಒಂದು ಯೋಜನೆ ಇದೆ. ನಮ್ಮದೇ 100% ನೋಡಿ. ಬರ್ಲಿ ನಮ್ಮ PWD ಮಿನಿಸ್ಟರ್ ಆದಂಥ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಪುತ್ತೂರಿಗೆ ಭೇಟಿ ಕೊಟ್ಟಿದ್ದಾರೆ. ನಾನು ಅವರು ನನ್ನ ಹತ್ತಿರ ಇದ್ದಾರೆ ಅಂತ ನಾನು ಮಾತಾಡ್ತಾ ಇಲ್ಲ. ನಾನು ಮೊದಲ ಬಾರಿ ಶಾಸಕನಾಗಿದ್ದೇನೆ. 3 ವರ್ಷ ಆಗ್ತಾ ಬಂತು. ನಾನು ಕಂಡ ಮಂತ್ರಿಗಳಲ್ಲಿ ಅತ್ಯಂತ ಅಂದರೆ ಯಾವುದೇ ನನಗೆ ಒಬ್ಬನಿಗೆಲ್ಲ, ನಾವಿಗೆಲ್ಲ ಶಾಸಕರು ಕೂತು ಮಾತಾಡ್ತೇವೆ. ಮಾತಾಡುವಾಗ ಸತೀಶ್ ಜಾರಕಿಹೊಳಿ ಅವರು ಅಂತೇಳಿ PWD ಮಿನಿಸ್ಟರ್ ಅಂತ ಹೇಳಿದರೆ ಅವರು ಯಾವುದು ಹೇಳಿದ್ದಾರೆ, ಯಾವುದು ನೋಡಿದ್ದಾರೆ ಅದನ್ನು ಮಾಡಿಯೇ ತೀಡ್ತಾರೆ. ನೀವು ಇನ್ನು 2 ತಿಂಗಳ ನಂತರ ನೋಡಬೇಕು. ಅವರೇ ಬಂದು ಇಲ್ಲಿ ಶಿಲಾನ್ಯಾಸ ಮಾಡುವ ಕೆಲಸಗಳಾಗ್ತದೆ. ಇಷ್ಟರವರೆಗೆ ಯಾವುದೇ ಶಾಸಕರವ್ರ ಹತ್ರ ಒಮ್ಮೆ ಹೋಗಿ ಹೇಳಿದ ನಂತರ ಅದು ನಿಜ ಸ್ಥಿತಿ ಹೌದು ಅಂತ ಹೇಳಿದರೆ ಅದನ್ನು ಮಾಡಿಕೊಟ್ಟವರು ಸತೀಶ್ ಜಾರಕಿಹೊಳಿ ಅವರು. ನಾವು ಬಾಕಿ ಯಾವುದೇ ಒಬ್ಬರ ಬೇರೆ ಕಚೇರಿಗೆ ಹೋಗಬೇಕಿದ್ರೆ, ಬೇರೆ ಇಲಾಖೆಯನ್ನು ಹೋಗಬೇಕಿದ್ರೆ 15 ಸರ್ತಿ ಹೋಗಬೇಕು, 15 ಸರ್ತಿ ವಿಚಾರಗಳನ್ನು ತಿಳಿಬೇಕು. ಆನಂತರ ಅದರಲ್ಲಿ ಅರ್ಧ ಬರೋದು. ಇವತ್ತು ನಾನು ಶಾಸಕನಾದ ಮೇಲೆ ಸುಮಾರು ನನಗೆ 250 ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಟ್ಟಿದ್ದಾರೆ. ನಾನು ಎಲ್ಲಿ ಹೋಗಿ ಅಲ್ಲಿ ವಾಗ್ದಾನ ಮಾಡಿಕೊಂಡು, ಉದಾಹರಣೆಗೆ ಮೊನ್ನೆ ಪೆರ್ನೆಯಲ್ಲಿ 2.5 ಕೋಟಿ ರೂಪಾಯಲ್ಲಿ ಆಗಿರುವುದು, ಕೊಲ್ತಿಗೆಯಲ್ಲಿ 1,65 ಲಕ್ಷ ರೂಪಾಯಲ್ಲಿ ಆಗಿರೋದು 3 ತಿಂಗಳ ಒಳಗೆ ನಾನು ಅಲ್ಲಿ ಅವ್ರ ಹತ್ರ ಹೋಗಿದ್ದೆ. ಸತೀಶನ್ನು ನಾನು ಅಲ್ಲಿ ಹೋಗಿ ಅವರಿಗೆ ವಾಗ್ದಾನ ಮಾಡಿ ಬಂದಿದ್ದೇನೆ. ನನ್ನ ಮರ್ಯಾದೆ ಪ್ರಶ್ನೆ, ನೀವು ಇದೆರಡನ್ನು ಕೊಡಲೇಬೇಕು ಅಂತ ಹೇಳಿದಾಗ 2 ತಿಂಗಳಲ್ಲಿ ಇವತ್ತು ಟೆಂಡರ್ ಆಗುವ ಒಂದು ಹಂತಕ್ಕೆ ಬಂದಿದೆ. ಟೆಂಡರ್ ಕೂಡ ಫ್ಲೋಟ್ ಆಗಿದೆ. ನೀವು ಕೇಳಿದ್ದಕ್ಕೆ ನಾನು ಹೇಳುವಂಥದ್ದು. ಅದಕ್ಕಿಂತ ಮತ್ತು ತಳಮಟ್ಟದಲ್ಲಿ ಇವತ್ತೊಬ್ಬರು ಸೀನಿಯರು 6 ಸಲ ಶಾಸಕರಾದವರು ಈ ಸೀನಿಯರ್ ಮಿನಿಸ್ಟರ್ ಆಗಿ ಎಲ್ಲಿ ನಡ್ಕೊಂಡು ಬಂದಿದ್ದಾರೆ. ನಾನು ಇವತ್ತಿನವರೆಗೆ ಇಲ್ಲಿಗೆ ಈ ನದಿಗೆ ಇಳಿಲಿಲ್ಲ. ಅವರು ಇಲ್ಲಿಗೆ ನಡ್ಕೊಂಡು ಬಂದು ಪುನಃ ಇಲ್ಲಿ ಕೂತ್ಕೊಂಡು ಆ ತಳಮಟ್ಟದ ಜನರಲ್ಲಿ ಬೆರೀತಾರಲ್ಲ, ನಮಗೆ ಕೂಡ ಅವರು ಮಾರ್ಗದರ್ಶನ ಅಂತ ನಾನು ಹೇಳೋದು. ಒಂದು ಯಾವತ್ತೂ ಅವರಿಗೆ ದೊಡ್ಡತನ ಇಲ್ಲ. ಅವರು ಇವತ್ತು ಹೆಲಿಕಾಪ್ಟ್ರಲ್ಲಿ ಬಂದು ಇಳಿದ್ದಾರೆ. ಬಾಕಿಯವರು ಹೆಲಿಕಾಪ್ಟ್ರಲ್ಲಿ ಬಂದರೆ 4 ಗಂಡು ಮಾಡಗಳನ್ನು ಇಟ್ಕೊಂಡು ಪುಸ್ ಹೋಗಿಬಿಟ್ಟು ಒಂದು ರೌಂಡ್ ಹೋಗಿ ಹೋಗ್ತಾಯಿದ್ರು. ಇಲ್ಲಿ ಈ ಇಳಿಜಾರಲ್ಲಿ ನಡ್ಕೊಂಡು ಬಂದು ಈ ನದಿಯಲ್ಲಿ ಕೂತು ಮಾತಾಡಬೇಕಾ? ಅಂದರೆ ಜನರ ಪರಿಸ್ಥಿತಿಯನ್ನು ತಿಳಿಬೇಕು, ಹೇಗೆ ಮಾಡಬೇಕು. ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಸೀನಿಯರ್ ತಳಮಟ್ಟದಲ್ಲಿರುವಂಥ ನೋವನ್ನು ನೋಡುವಂಥ ತುಂಬ ಮಂತ್ರಿಗಳಿದ್ದಾರೆ, ಸೀನಿಯರ್ ಮಂತ್ರಿಗಳು. ಈಗ ನೀವು BJPಗೆ ಹೋಲಿಕೆ ಮಾಡಿದರೆ ನಮ್ಮಲ್ಲಿ ಒಳ್ಳೆಯ ಮಂತ್ರಿಗಳಿದ್ದಾರೆ. ನೋಡಿ, ಕಂಪೇರ್ ಮಾಡಿ ನೋಡ. ಒಂದು 10 ಮಿನಿಸ್ಟರ್ಗಳನ್ನು ಕಾಂಗ್ರೆಸ್ಸಿಂದ ತಗೊಳ್ಳಿ, 10 ಸೀನಿಯರ್ ಮಿನಿಸ್ಟರ್ಗಳನ್ನು BJPಯಿಂದ ಎಕ್ಸ್ ಮಿನಿಸ್ಟರ್ಗಳನ್ನು ತಗೊಳ್ಳಿ. ಯಾರ್ದು ಕ್ಯಾಲಿಬರ್ ಯಾವಿದೆ ಅಂತ ನೋಡ್ಕೊಳ್ಳಿ. ನಾವು ಮೊನ್ನೆ ಇದರ ಬಗ್ಗೆ ಚರ್ಚೆ ಮಾಡ್ತಾಯಿದ್ವಿ. ಹಾಗೆ ತಳಮಟ್ಟದಲ್ಲಿ ಜನರ ನೋವನ್ನು ತಿಳ್ಕೊಳ್ಳುವಂಥವ್ರು ಸತೀಶನ್ನ ನನಗೆ ಅಣ್ಣನ ಸಮಾನ. ಅವರು ಮಾರ್ಗದರ್ಶನ ಮಾಡ್ತಾರೆ. ಯಾರು ಕೂಡ ಅವರು ಏನು ಹೇಳಿದ್ದನ್ನು ನಾವು ಪಾಲಿಸುವಂಥ ಕೆಲಸವನ್ನು ಮಾಡ್ತೇವೆ. ಅವರು ಕೂಡ ಹಾಗೆ. ನಾವು ಯಾರು ಒಳ್ಳೆಯ ಕೆಲಸ ಮಾಡ್ತಾರೆ, ತಳಮಟ್ಟದಲ್ಲಿ ಕೆಲಸ ಮಾಡ್ತಾರೆ ಅಂಥ ಕೆಲಸವನ್ನು ಮಾಡು. ಇವತ್ತು ಮಧ್ಯಾಹ್ನ ಬಂದರು, ಯಾವುದು ರಸ್ತೆಗಳಲ್ಲಿ ರಾಶನಾಗಿ 60 ಕೋಟಿ ರೂಪಾಯಿ ಪುತ್ತೂರು ಉಪ್ಪಿನಂಗಡಿ 4 ಲೈನಿಗೆ ಕೊಟ್ಟಿದ್ದಾರೆ. ಈಗ ನಿಮ್ಮ ಕಬಕದಿಂದ ವಿಟ್ಲಕ್ಕೆ ಬರುವಂಥ ರಸ್ತೆಗೆ, ಕಬಕದಿಂದ ವಿಟ್ಲಕ್ಕೆ ಬರುವಂಥ 4 ಲೈನ್ ಇಷ್ಟುವರೆಗೆ ಆಗಿದೆಯಾ? 22 ಕೋಟಿ ರೂಪಾಯಿಗಳಿಂದ ಮುಂದಿನ ದಿವಸಗಳಲ್ಲಿ ಟೆಂಡರ್ ಆಗ್ತದೆ. ಎಲ್ಲ PWD ರಸ್ತೆಗಳು ಎಲ್ಲ ಅಚ್ಚುಕಟ್ಟಾಗಿದೆ. ಇನ್ನೊಂದು ಇಲ್ಲಿ ಕಡೆ ಒಂದು ಕೋಟಿಂಗ್ ಮಾಡಲಿಕ್ಕೆ ಬಾಕಿ ಇದೆ. ಈಗ ಬರುವಾಗ ಹೇಳಿದರು ಅದನ್ನು ಮುಂದಿನ ದಿವಸದಲ್ಲಿ ನೀವು ಮಾಡಬೇಕು ಅಂತ ಹೇಳಿದರು. ಗ್ರಾಮೀಣ ಪ್ರದೇಶದ ರಸ್ತೆಗಳನ್ನು ನಾನು ಒಪ್ತೇನೆ, ಹೊಂಡ ಬಿದ್ದಿದೆ, ಅದಕ್ಕೆ ಪ್ಯಾಚ್ ವರ್ಕ್ ಮಾಡುವ ಅವಶ್ಯಕತೆ ಇದೆ. ಮಳೆಗೆ ಮೊದಲು PWD ರಸ್ತೆಗಳು ಎಲ್ಲ ಅಚ್ಚುಕಟ್ಟಾಗಿದೆ. ಒನ್ ಆಫ್ ದ ಬೆಸ್ಟ್ ರೋಡ್ ನೀವು ನೋಡಿರ್ಬೋದು. ಒಳ್ಳೆ ರಸ್ತೆಗಳನ್ನು ಮಾಡುವಂಥ ಕೆಲಸಗಳು ಮಾಡಿ. ಈಗ ಬ್ರಿಡ್ಜು ಕೂಡ
ಎಷ್ಟು ಬ್ರಿಡ್ಜು? 12 ಕೋಟಿ ರೂಪಾಯಿಯ ಬ್ರಿಡ್ಜನ್ನು ನಮಗೆ ಸಿಗುವಂಥದ್ದಾಗಿದೆ ಮೊನ್ನೆ ಇದರಲ್ಲಿ ಕಾಳು ಸಂಕ. ಹಾಗೆ ಎಲ್ಲ ಏನೇನು ಸರ್ಕಾರದಿಂದ ಮಾಡ್ತದೆ ಯಾವತ್ತೂ ತಾರತಮ್ಯವನ್ನು ಮಾಡುವುದಿಲ್ಲ. ಈಗ ಹೇಳ್ತಾ ಇದ್ರು ವಿಟ್ಲಕ್ಕೆ ನಿಮಗೆ ನಿಮ್ಮ ಹತ್ರ ಹೇಳಿ ಸುಳ್ಯಕ್ಕೆ ಕೊಡಬೇಕು ಅಂತ. ಸುಳ್ಯದಲ್ಲಿ ಯಾರು ಎಮ್ ಎಲ್ ಎ ಇರೋದು? ಇವತ್ತಿನಿಗೆ ಒಂದು ಸಲ ಆದರೂ ಕಾಂಗ್ರೆಸ್ ಎಮ್ ಎಲ್ ಎ ವಿನ್ ಆಗಿದೆಯಾ? ಅವರು ಯಾವತ್ತೂ ತಾರತಮ್ಯ ಮಾಡೋಲ್ಲ. ಅವರು ಅಭಿವೃದ್ಧಿಯ ಪರವಾಗಿದ್ದಾರೆ. ನನ್ನ ಹತ್ರ ಬರ್ತಾ ಹೇಳಿದರು ಅಶೋಕ್ ರೈಗಳೇ, ಅಭಿವೃದ್ಧಿ ಅಂತ ಹೇಳಿದ್ರೆ ಇಡೀ ಕರ್ನಾಟಕ ರಾಜ್ಯದ ಅಭಿವೃದ್ಧಿ, ಈ ಥರ ಕಲ್ಪನೆ ಉಳ್ಳವರು. ಕರ್ನಾಟಕ ರಾಜ್ಯದ ನಾವು BJP ಕಾಂಗ್ರೆಸ್ ನೋಡುವುದಲ್ಲ, ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆಗಬೇಕು. ಆ ಮೂಲಕ ಇವತ್ತಲ್ಲಿ BJP ಬಂದರೂ ಬರುವ ವರ್ಷ ಅವರು ನಮಗೆ ಆಶೀರ್ವಾದ ಮಾಡುವ ಕೆಲಸಗಳಾಗಬೇಕು. ಈ ರೀತಿಯ ಕೆಲಸಗಳನ್ನು ಮಾಡಿ ನಮಗೆ ಪ್ರೋತ್ಸಾಹ ಕೊಟ್ಟು ಬೆನ್ನು ತಟ್ಟಿ ನಮಗೆ ಮಾರ್ಗದರ್ಶನ ನೀಡಿ ಇವತ್ತು ನಾನು ಕೂಡ ಒಂದು ಕೆಲಸ ಮಾಡಬೇಕಿದ್ರೆ ಸತೀಶನ ಪ್ರೇರೇಪಣೆ ಅಂತ ನಾನು ತಿಳ್ಕೊಳ್ತೀನಿ. ಇವತ್ತು ನನಗೆ ಇನ್ನಷ್ಟು ನಮಗೆ ಸಂತೋಷ ಆಗಿದೆ. ಇಲ್ಲಿವರೆಗೆ ಬಂದು ನಮ್ಮ ಜೊತೆ ಇದ್ದು ಈಗ ಅಲ್ಲಿ ಶಾಲೆಯಲ್ಲಿ ಕಾಫಿ ಕುಡಿಯುವ ಚಹಾ ಕುಡಿಬೇಕು ಅಂತ ಹೇಳ್ತಾರೆ. ಹೋಗುವಾಗ ಶಾಲೆಗೆ ಭೇಟಿ ಕೊಡಬೇಕು. ಯಾಕೆ ತಿಳ್ಕೊಳ್ಬೇಕು ಇಲ್ಲಿನ ಎಲ್ಲ ವಿಚಾರ. ನನ್ನ ಹತ್ರ ಬರುವಾಗ ಹೇಳಿದರು ಶಾಲೆಗೆ ಒಂದು ಭೇಟಿ ಕೊಡಬೇಕು. ನಾನು ಇಲ್ಲಿ ನಮ್ಮ ಇವರು ಯಾವ ಶಾಲೆ ಇದೆ, ಅಲಿಕೆ ಶಾಲೆಗೆ, ಅಲ್ಲಿ ವಿಶಿಷ್ಟ ರೀತಿಯಲ್ಲಿದೆ, ಅದನ್ನು ತಿಳ್ಕೊಳ್ಬೇಕು ಅನ್ನೋ ವಿಚಾರವನ್ನು ಹೇಳಿದರು. ಹಾಗೆ ಎಲ್ಲ ಅವರ ಇಲಾಖೆಯಿಂದ ಹಿಡಿದು ಇಡೀ ರಾಜ್ಯದ ವಿಚಾರಗಳನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡುವ ಮುಖಾಂತರ ಬಡವರ ಕಣ್ಣೀರು ಒರೆಸು ರಾಜ್ಯದ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಾರೆ.